ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 2026ರಲ್ಲಿ ಯಾವೆಲ್ಲ ದಿನ ಸೂರ್ಯಗ್ರಹಣ ಚಂದ್ರಗ್ರಹಣ ಸಂಭವಿಸುತ್ತದೆ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಗ್ರಹಣಗಳಲ್ಲಿ ಎರಡು ವಿಧಗಳಿವೆ. ಒಂದು ಸೂರ್ಯಗ್ರಹಣ ಮತ್ತು ಇನ್ನೊಂದು ಚಂದ್ರಗ್ರಹಣವಾಗಿದೆ. 2026ರಲ್ಲೂ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಈ ಎರಡೂ ಗ್ರಹಣಗಳು ಸಂಭವಿಸಲಿದೆ. 2026ರಲ್ಲಿ ಸಂಭವಿಸುವ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಯಾವುವು, 2026ರಲ್ಲಿ ಯಾವೆಲ್ಲ ದಿನ ಸೂರ್ಯಗ್ರಹಣ ಸಂಭವಿಸಲಿದೆ, ಹಾಗೆ ಯಾವೆಲ್ಲ ದಿನ ಚಂದ್ರಗ್ರಹಣ ಸಂಭವಿಸಲಿದೆ ಅಂತ ಡೀಟೇಲ್ ಆಗಿ ನೋಡೋಣ. ಕೆಲವೊಂದು ದೇಶಗಳಲ್ಲಿ ಗ್ರಹಣಗಳು ಕೇವಲ ವೈಜ್ಞಾನಿಕ ಕ್ರಿಯೆಯೆಂದು ಪರಿಗಣಿಸಲಾದರೆ, ಭಾರತದಲ್ಲಿ ಅದರಲ್ಲೂ ಹಿಂದೂ ಧರ್ಮದಲ್ಲಿ ಗ್ರಹಣಗಳಿಗೆ ಸಾಕಷ್ಟು ಆಧ್ಯಾತ್ಮಿಕ ಮಹತ್ವಗಳನ್ನು ಕೊಡಲಾಗುತ್ತದೆ. ಹಿಂದೂ ಸಂಪ್ರದಾಯಗಳಲ್ಲಿ ಜನರು ಸಾಮಾನ್ಯವಾಗಿ ಈ ಸಮಯದಲ್ಲಿ ಉಪವಾಸಗಳನ್ನು ಆಚರಿಸುತ್ತಾರೆ, ಕೆಲವು ಸಮಯಗಳನ್ನು ಮಾಡುವುದನ್ನು ತಪ್ಪಿಸುತ್ತಾರೆ ಮತ್ತು ಈ ದಿನಕ್ಕೆ ಸಂಬಂಧಿಸಿದ ಆಚರಣೆಗಳನ್ನು ಮಾಡುತ್ತಾರೆ. ಅದೇ ಸಮಯದಲ್ಲಿ ಗ್ರಹಣಗಳು ಸೂರ್ಯ ಅಥವಾ ಚಂದ್ರ ಭಾಗಶಃ ಅಥವಾ ಸಂಪೂರ್ಣವಾಗಿ ಆವರಿಸಲ್ಪಟ್ಟಾಗ ಆಕರ್ಷಕ ನೈಸರ್ಗಿಕ ಘಟನೆಗಳಾಗಿವೆ. ಕುಟುಂಬಗಳು, ಆಕಾಶ ವೀಕ್ಷಕರು ಮತ್ತು ಜ್ಯೋತಿಷ್ಯ ಅನುಯಾಯಿಗಳು ಎಲ್ಲರೂ ಈ ಅಪರೂಪದ ಘಟನೆಗಳನ್ನು ನೋಡಲು ಕಾತುರದಿಂದ ಕಾಯುತ್ತಾರೆ. 2025ರ ಹಳೆ ವರ್ಷ ಕಳೆಯುತ್ತಿದ್ದಂತೆ ಅನೇಕ ಜನರು 2026ರ ಹೊಸ ವರ್ಷ ಅಂದರೆ ಮುಂದಿನ ವರ್ಷ ಬರುವಂಥ ಸೂರ್ಯಗ್ರಹಣ ಮತ್ತು 2026ರ ಹೊಸ ವರ್ಷದ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳನ್ನು ಎದುರು ನೋಡುತ್ತಿರುತ್ತಾರೆ. 2026ರಲ್ಲಿ ಯಾವೆಲ್ಲ ದಿನಾಂಕದಂದು ಚಂದ್ರ ಮತ್ತು ಸೂರ್ಯಗ್ರಹಣ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ. ಹಿಂದಿನ ವರ್ಷಗಳಂತೆ 2026ರಲ್ಲೂ ವಿವಿಧ ರೀತಿಯ ಚಂದ್ರ ಮತ್ತು ಸೂರ್ಯಗ್ರಹಣಗಳು ಇರುತ್ತದೆ. 2026ರಲ್ಲಿ ಬರುವಂಥ ಗ್ರಹಣಗಳ ಸೂತಕ ಭಾರತಕ್ಕೆ ಮಾನ್ಯವಾಗಿರುತ್ತದೆಯೋ ಇಲ್ಲವೋ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ 2026ರಲ್ಲಿ ಬರುವಂಥ ಸೂರ್ಯಗ್ರಹಣಗಳನ್ನು ನೋಡೋಣ. ಮೊದಲನೇ ಸೂರ್ಯಗ್ರಹಣದ ದಿನಾಂಕವನ್ನು ನೋಡೋಣ. ಇವಾಗ 2026ರಲ್ಲೂ ಗ್ರಹಣಗಳು ಬರಲಿವೆ. ಈ ವರ್ಷ ಅಂದರೆ 2026ರಲ್ಲಿ ವರ್ಷದ ಮೊದಲ ಗ್ರಹಣವಾಗಿ ಸೂರ್ಯಗ್ರಹಣ ಬಂದಿದೆ. 2026ರ ಮೊದಲ ಗ್ರಹಣವಾಗಿ ಸೂರ್ಯಗ್ರಹಣವು ಫೆಬ್ರವರಿ 17ರಂದು ಮಂಗಳವಾರ ಬಂದಿದೆ. ವರ್ಷದ ಮೊದಲ ಗ್ರಹಣವಾದ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ, ಹಾಗಾಗಿ ಈ ಗ್ರಹಣದ ಸೂತಕ ಅವಧಿಯು ಭಾರತದ ಮೇಲೆ ಇರುವುದಿಲ್ಲ. ಹಾಗೆ ಇವಾಗ ಎರಡನೇ ಸೂರ್ಯಗ್ರಹಣದ ದಿನಾಂಕವನ್ನು ತಿಳಿದುಕೊಳ್ಳೋಣ. 2026ರಲ್ಲೂ ಇನ್ನೊಂದು ಸೂರ್ಯಗ್ರಹಣ ಬರಲಿದೆ. ಎರಡನೇ ಸೂರ್ಯಗ್ರಹಣವು ಆಗಸ್ಟ್ 12 ಬುಧವಾರದ ದಿನದಂದು ಸಂಭವಿಸಲಿದೆ. ಮೊದಲನೇ ಸೂರ್ಯಗ್ರಹಣದಂತೆ ಎರಡನೇ ಸೂರ್ಯಗ್ರಹಣ ಕೂಡ ಭಾರತದಲ್ಲಿ ಗೋಚರಿಸುವುದಿಲ್ಲ. ಇದರ ಸೂತಕ ಅವಧಿಯು ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ. ಭಾರತೀಯ ವೀಕ್ಷಕರಿಗೆ ಈ ಎರಡೂ ಗ್ರಹಣಗಳ ಪ್ರಭಾವವು ಇರುವುದಿಲ್ಲ. ಇನ್ನು ಎರಡನೇದು 2026ರಲ್ಲಿ ಬರುವಂತಹ ಚಂದ್ರಗ್ರಹಣಗಳು. ಮೊದಲನೇ ಚಂದ್ರಗ್ರಹಣದ ದಿನಾಂಕವನ್ನು ನೋಡೋಣ. 2026ರಲ್ಲಿ ಚಂದ್ರಗ್ರಹಣಗಳು ಸಂಭವಿಸಲಿದ್ದು, ಈ ವರ್ಷದ ಮೊದಲನೇ ಚಂದ್ರಗ್ರಹಣವು ಮಾರ್ಚ್ 3 ಮಂಗಳವಾರ ದಿನದಂದು ಸಂಭವಿಸಲಿದೆ. ಇದು ಭಾಗಶಃ ಚಂದ್ರಗ್ರಹಣವಾಗಿದ್ದು, ಈ ಗ್ರಹಣವು ಭಾರತದ ಅನೇಕ ಭಾಗಗಳಲ್ಲಿ ಗೋಚರಿಸಲಿದೆ. ಈ ಚಂದ್ರಗ್ರಹಣವು ಸಂಜೆ ಸುಮಾರು 20 ನಿಮಿಷಗಳ ಕಾಲ ಚಾಲ್ತಿಯಲ್ಲಿರುತ್ತದೆ. ಇದರ ಸೂತಕ ಅವಧಿಯನ್ನು ಭಾರತವು ಎದುರಿಸುತ್ತದೆ. ಎರಡನೇ ಚಂದ್ರದ ಗ್ರಹಣ ದಿನಾಂಕವನ್ನು ನೋಡೋದಾದರೆ, ಈ ವರ್ಷ ಇನ್ನೊಂದು ಚಂದ್ರಗ್ರಹಣವು ಸಂಭವಿಸಲಿದೆ. 2026ರ ಎರಡನೇ ಚಂದ್ರಗ್ರಹಣವು ಆಗಸ್ಟ್ 28ರಂದು ಶುಕ್ರವಾರ ಸಂಭವಿಸಲಿದೆ. ಆದರೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಇದರ ಸೂತಕ ಅವಧಿಯು ಭಾರತಕ್ಕೆ ಮಾನ್ಯವಾಗಿರುವುದಿಲ್ಲ. ಒಟ್ಟಾರೆಯಾಗಿ ಹೇಳುವುದಾದರೆ, ಹೊಸ ವರ್ಷ 2026ರಲ್ಲಿ 4 ಗ್ರಹಣಗಳು ಗೋಚರಿಸಲಿದೆ. ಈ 4 ಗ್ರಹಣಗಳಲ್ಲಿ 2 ಸೂರ್ಯಗ್ರಹಣ ಮತ್ತು 2 ಚಂದ್ರಗ್ರಹಣವಾಗಿರುತ್ತದೆ. ಈ ಗ್ರಹಣಗಳಲ್ಲಿ ಕೇವಲ ಒಂದು ಗ್ರಹಣ ಮಾತ್ರ ಭಾರತದಲ್ಲಿ ಗೋಚರಿಸಲಿದ್ದು, ಇದರ ಸೂತಕ ಅವಧಿಯು ಭಾರತಕ್ಕೆ ಮಾನ್ಯವಾಗಿರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರಹಣಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾವ ಗ್ರಹಣ ಗೋಚರಿಸುತ್ತದೆ ಅಥವಾ ಯಾವ ಗ್ರಹಣ ಗೋಚರಿಸುವುದಿಲ್ಲ ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.